ಬ್ರೇಕ್ನ ನಂತರ ಗುಡ್ ಮಾರ್ನಿಂಗ್ ಶೋನ ಚೌ ಚೌ ಬಾತ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವೆರೈಟಿ ಸುದ್ದಿಗಳ ಹೂರಣ. ಈಗಾಗಲೇ ಮಾರ್ನಿಂಗ್ ರಾಗ ಕೇಳಿದ್ವಿ, ಮುತ್ತಿನಂತ ಮಾತನ್ನ ಕೇಳಿದ್ವಿ. ಸೊ ಈಗ ಬೈಟು ಕಾಫಿ ಸಮಯ. ಪ್ರತಿದಿನ ನಮ್ಮ ಚೌ ಚೌ ಬಾತ್ನ ಒಂದು ಸ್ಪೆಷಾಲಿಟಿ ಅಂದರೆ ಒಬ್ಬೊಬ್ಬ ಸೆಲೆಬ್ರಿಟಿಗಳು ತಮ್ಮ ಚಿತ್ರಜೀವನವನ್ನು ಬಿಟ್ಟು ಅವರ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡ್ಕೊಳ್ತಾರೆ. ಹಾಗಾದರೆ ಇವತ್ತಿನ ಬೈಟು ಕಾಫಿಲಿ ಯಾರಿದ್ದಾರೆ ಬನ್ನಿ ನೋಡೋಣ. ವೆಲ್ಕಮ್ ಟು ಬೈಟು ಕಾಫಿ. ಸೊ ಇವತ್ತು ನನ್ನ ಜೊತೆ ಬೈಟು ಕಾಫಿ ಕುಡಿಯೋದಕ್ಕೆ ಮಾಳವಿಕಾ ಅವರಿದ್ದಾರೆ. ಮಾಳವಿಕಾ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಬೈಟು ಕಾಫಿ ಇವತ್ತು ನನ್ನ ಜೊತೆ ಕುಡಿತಾ ಇದ್ದೀರಾ, ಆದರೆ ನೀವು ಯೂಶಲಿ ಯಾರ ಜೊತೆ ಕುಡಿತೀರಾ? ಅಫ್ಕೋರ್ಸ್ ಅವಿನಾಶ್ ಅವ್ರ ಜೊತೆನೇ ಕುಡಿತೀರಾ. ಎಲ್ಲೆಲ್ಲಿ ಹೋಗ್ತೀರಾ? ನಿಮಗೆ ಬೆಸ್ಟ್ ಕಾಫಿ ಸೆಂಟರ್ ಅಂತ ಎಲ್ಲಿ ಇಷ್ಟ ಆಗುತ್ತೆ? ಕಾಫಿ ಕುಡಿಯೋದು ಅನ್ನೋದು ನಮ್ಮ ಮನೇಲಿ ಹೇಗೆ ಅಂದರೆ, ಕಾಫಿ ಕುಡಿಯೋದ್ರ ಮಧ್ಯೆ ಬೇರೆ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ. ಅಂದರೆ ತಿಂಡಿ ತಿನ್ನೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಪೇಪರ್ ಓದೋದು, ಊಟ ಮಾಡೋದು ಎಲ್ಲ ಕಾಫಿ ಮಧ್ಯೆ ಆಗ್ತಾ ಇರುತ್ತೆ. ದಿಸ್ ಇಸ್ ಹೌ ಇಟ್ ಇಸ್. ಅಷ್ಟು ಕಾಫಿ ಹುಚ್ಚಿರುವಂತಹ ಒಂದು ಫ್ಯಾಮಿಲಿಗೆ ನಾನು ಮದುವೆ ಆಗಿದ್ದೀನಿ. ನನಗಷ್ಟು ಕಾಫಿ ಹುಚ್ಚಿಲ್ಲ. ಅವರ ಬಿ ಕೆ ನಾರಾಯಣರಾವ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಎಷ್ಟರ ಮಟ್ಟಿಗೆ ಕಾಫಿ ಬಗ್ಗೆ ಮಾತಾಡ್ತಾರೆ ಅಂದರೆ, ಒಂದು ದೊಡ್ಡ ಹಂಡೆಯಲ್ಲಿ ಕಾಫಿ ಹಾಕಿಟ್ಬಿಡಿ, ನಾವು ಆವಾಗ ಕೊಳಾಯಿ ತಿರುಗಿಸ್ಕೊಂಡು ಕಾಫಿ ಕುಡ್ಕೋತೀವಿ ಅಂತ ಹೇಳೋ ಅಷ್ಟು ಅವರ ಎಲ್ಲ ಬ್ರದರ್ಸು ಎಲ್ಲರೂ ನಮಗೆ, ಅವರು ಬ್ರದರ್ಸ್ ಎಲ್ಲ ಮನೆಗೆ ಬಂದರೆ ಡಿಕಾಕ್ಷನ್ ಮಾಡಿನೇ ಸುಸ್ತಾಗ್ಬಿಡುತ್ತೆ, ಅಷ್ಟು ಎಲ್ಲರೂ ಕಾಫಿ ಕುಡಿಯುವಂಥದ್ದು. ನಮಗೆ ಬಹಳ ಇಷ್ಟ ಆಗುವಂಥದ್ದು ಕಾಫಿ ಕುಡಿಯೋದು ತುಂಬ ಜಾಗಗಳಿದೆ. ಒಂದು, ನನಗೆ ಸ್ಟ್ರಾಂಗ್ ಕಾಫಿ ಇಷ್ಟ ಆಗೋದು ದೋಸೆ ಆದಮೇಲೆ ವಿದ್ಯಾರ್ಥಿ ಭವನಲ್ಲಿ. ಆಮೇಲೆ SL ವೀಲ್ ಕಾಫಿ ತುಂಬ ಚೆನ್ನಾಗಿರುತ್ತೆ. ಬನಶಂಕರಿ ಸೆಕೆಂಡ್ ಸ್ಟೇಜ್ SL ವೀಲ್ ಕಾಫಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಕಾಫಿ ಕೊಡ್ತಾರೆ. ನಮ್ಮನೆ ಹತ್ತಿರ ರಾಜರಾಜೇಶ್ವರಿ ನಗರದಲ್ಲಿ ಕಾಫಿ ಕಟ್ಟೆ ಅಂತ ಇದೆ. ನಾವು ಮನೆ ಅಲ್ಲೇ ಇದ್ದರೂ ಕೂಡ ನಮ್ಮಲ್ಲಿ ಎಷ್ಟೇ ಡಿಕಾಕ್ಷನ್ ಇದ್ದರೂ ಕಾಫಿ ಕುಡಿಯೋಕ್ಕಲ್ಲಿ ಹೋಗ್ತೀವಿ. ಓಕೆ, ಇಷ್ಟವಾದ ಪ್ಲೇಸ್ ಯಾವುದು? ಹೊರಗಡೆ ಎಲ್ಲಾದರೂ ತುಂಬ ಇಷ್ಟಪಡುವಂತಹ ಪ್ಲೇಸ್? ನಾವು ಏನಾಗುತ್ತೆ ಅಂದರೆ, ನಾನು ನಮ್ಮ ದೇಶದ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತಾ ಇಲ್ಲ. ಪ್ರಾಯಶಃ ಅತ್ಯಂತ ಸುಂದರವಾದ ತಾಣಗಳು ನಮ್ಮ ದೇಶದಲ್ಲಿದೆ. ಮುಖ್ಯವಾಗಿ ಕರ್ನಾಟಕದಲ್ಲಿರುವಷ್ಟು ಸುಂದರವಾದ ಪ್ರವಾಸಿ ತಾಣಗಳು ಎಲ್ಲೂ ಇಲ್ವೇನೋ. ಅದು ಜೋಗ ಜಲಪಾತ ಇರಬಹುದು, ಕೊಡಗಿರಬಹುದು, ಅಥವಾ ಹಂಪೆ ಇರಬಹುದು. ಎಲ್ಲ ಕಡೆ ಶೂಟಿಂಗ್ ಮಾಡೋಕ್ಕೆ ಹೋಗಿರ್ತೀವಿ. ಹಾಗಾಗಿ ಆ ಜಾಗದ ಸೌಂದರ್ಯವನ್ನು ನಾವು ಅದನ್ನು ಗ್ರಹಿಸ್ಕೊಳ್ಳೋಕೆ ನಮಗೆ ಸಾಧ್ಯನೇ ಆಗೋದಿಲ್ಲ. ಅಲ್ಲಿ ಕೆಲಸ ಮಾಡೋದ್ರಿಂದ ಅದು ನಮಗೆ ಸುಂದರ ಅಂತ ಅನಿಸಲ್ವೋ, ಅಥವಾ ಅದರ ಸೌಂದರ್ಯ ನಮಗೆ ಪೂರ್ತಿಯಾಗಿ ಡೈಜೆಸ್ಟ್ ಆಗೋಲ್ವೋ ಏನೋ. ಹಾಗಾಗಿ ವಿದೇಶಕ್ಕೆ ಪ್ರವಾಸ ಹೋಗೋದು ಹೆಚ್ಚು. ನನಗೆ ಬಹಳ ಪ್ರಿಯವಾದ ಜಾಗ ಇಡೀ ಭೂಮಂಡದಲ್ಲಿ ಯಾವುದು ಅಂದರೆ, ಸ್ಯಾಲ್ಸ್ಬರ್ಗ್ ಅಂತ ಒಂದು ಊರಿದೆ, ಚಿಕ್ಕ ಊರು. ಇದಿರೋದು ಆಸ್ಟ್ರಿಯಾದಲ್ಲಿ. ಮೋಜಾರ್ಟ್ ಹುಟ್ಟಿದ ಜಾಗ, ಮೋಜಾರ್ಟ್ ಇದ್ದ ಜಾಗ. ಬಹಳ ಸುಂದರವಾದ ಒಂದು ಚಿಕ್ಕ ಊರದು. ಅಲ್ಲಿ ಹೆಚ್ಚಿನ ಜನ ಇರೋದಿಲ್ಲ. ನನಗೆ ಬಹಳ ಪ್ರಿಯವಾದ ಜಾಗ ಸ್ಯಾಲ್ಸ್ಬರ್ಗ್. ಓಕೆ, ಮನೆಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಒಟ್ಟಿಗೆ ಇದ್ದಾಗ ಸಿನಿಮಾಗೆ ಹೋಗೋದು ಹಾಬೀಸ್ ಏನಾದರೂ ಇದೆಯಾ? ಸಿನಿಮಾಗೆ ಹೋಗೋದು ಅಲ್ಲ, ಸಿನಿಮಾ ನೋಡೋದು. ನಾನು ಅವಿನಾಶ್ ಪ್ರತಿನಿತ್ಯ ಐ ಥಿಂಕ್ 2 ಸಿನಿಮಾ ನೋಡ್ತೀವಿ. 9ರಿಂದ 11, 11ರಿಂದ 1, ಅಥವಾ 11ರಿಂದ 1, 1ರಿಂದ 3, 2 ಸಿನಿಮಾ ದಿನಾಗಲೂ ನೋಡ್ತೀವಿ. ಹೌ ಯು ಬ್ಯಾಲೆನ್ಸ್? ಅಂದರೆ ಮಾಧ್ಯಮದಲ್ಲೂ ಇದ್ದೀರಾ, ರಾಜಕೀಯದಲ್ಲೂ ಇದ್ದೀರಾ, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫ್ಯಾಮಿಲಿಗೆ ಟೈಮ್ ಕೊಡ್ತೀರಾ? ಕೊಡೋಕ್ಕಾಗತ್ತಾ? ಎಲ್ಲರಿಗೂ ಎಲ್ಲದಕ್ಕಿಂತ ಮುಖ್ಯ ಅಂತ ಅನ್ಸೋದು ಮನೆ, ಕುಟುಂಬ, ಫ್ಯಾಮಿಲಿ, ಎಸ್ಪೆಷಲಿ ಚಿಲ್ಡ್ರನ್. ಐ ಥಿಂಕ್ ಫಾರ್ ಪೇರೆಂಟ್ಸ್ ಹೂ ಹ್ಯಾವ್ ಕಿಡ್ಸ್. ಹಾಗಾಗಿ ನಮ್ಮಿಬ್ಬರಿಗೂ ನಾವು ನಮ್ಮ ಮಗನ ಸುತ್ತ ನಮ್ಮ ಜೀವನವನ್ನು ನಾವು ರೂಪಿಸ್ಕೋತೀವಿ. ಮಗನಿಗಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಬಿಡಬೇಕಾದ್ರೆ, ಅಂದರೆ ನಮ್ಮ ಮನೇಲಿ ಬೇಸಿಕ್ಲಿ ನಾವಿಬ್ಬರು ಮ್ಯೂಸಿಕಲ್ ಚೇರ್ ಆಡ್ತೀವಿ. ನಾನಿದ್ರೆ ಅವರಿರಲ್ಲ, ಅವರಿದ್ರೆ ನಾನಿರಲ್ಲ. ಸೊ ಅವನಿಗೆ ಯಾರಾದರೂ ಒಬ್ಬರ ಗಮನ ಖಂಡಿತ ಇರಬೇಕು ಅನ್ನೋದರಲ್ಲಿ ಬಹಳ ಪರ್ಟಿಕ್ಯುಲರ್ ಆಗಿರ್ತೀವಿ. ಫ್ಯಾಮಿಲಿಗೆ ಪ್ರಯಾರಿಟಿ. ಎಸ್, ಐ ಥಿಂಕ್ ದಟ್ಸ್ ಟ್ರೂ ಆಫ್ ಎವ್ರಿಬಡಿ. ಅದನ್ನು ನಾವೇನು ಸ್ಪೆಷಲ್ ಅಲ್ಲ ಅಂತ ಅನ್ಕೋತೀನಿ. ಎಲ್ಲ ಪೇರೆಂಟ್ಸು ಮಾಡುವಂಥದ್ದು ಅದನ್ನು ನಾವು ಮಾಡ್ತೀವಿ. ಓಕೆ, ಅವಿನಾಶ್ ಅವ್ರ ವಿಷಯಕ್ಕೆ ಬರೋದಾದ್ರೆ, ನೀವು ಮಾಡೋ ಅಡುಗೆಯಲ್ಲಿ ಯಾವುದು ತುಂಬ ಇಷ್ಟ ಅವರಿಗೆ? ನಾನು ಅಡುಗೆ ಮಾಡಿದಿರ್ತಾರೆ ಮಾಡಿರೋ ಅಡುಗೆ ಹಾಗಾದರೆ ತುಂಬ ರೇರು. ಅಟ್ಲೀಸ್ಟ್ ಮದುವೆ ಆದ ಹೊಸರಲ್ಲಿ ಏನೋ ಒಂಚೂರು ಇಂಪ್ರೆಸ್ ಮಾಡೋಣ ಅಂತೆಲ್ಲ ಟ್ರೈ ಮಾಡ್ತಾ ಇದ್ದೆ. ಈಗ ಅಬ್ಸಲ್ಯೂಟ್ಲಿ ನಥಿಂಗ್. ನಾನು ಅಡುಗೆನೇ ಮಾಡೋದಿಲ್ಲ. ಇಲ್ಲ, ಅವರೇನಾದರೂ ಮಾಡ್ತಾರೆ ಹಾಗಾದರೆ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡೋದು. ಯಾವ್ದು ಬೆಸ್ಟ್ ನಿಮಗೆ? ಯಾವ್ದು ತುಂಬ ಇಷ್ಟ ಆಗೋದು ಅವಿನಾಶ್? ಅವರು ಟಿಪಿಕಲ್ ಈ ಮೈಸೂರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಮಜ್ಜಿಗೆ ಹುಳಿ, ಆಮೇಲೆ ಮೈಸೂರು ಸಾರು ಭಾಳ ಫೇಮಸ್ ಅಲ್ಲ ಅವ್ರದ್ದು. ಆ ಥರದ್ದು ಬೇಳೆ ಸಾರು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಏನು ಗೊತ್ತಾ, ಅವ್ರ ಅಡುಗೆ ಮಾಡದೇ ಇದ್ರೆ ವಾಸಿ ಅಂತ ಅನ್ಸುತ್ತೆ. ಅವ್ರು ಮಾಡೋ ಅಲ್ಲಿ ಗಲೀಜಿದೆ ಅಲ್ಲ, 1 ವಾರ ಆಗತ್ತೆ ಕ್ಲೀನ್ ಮಾಡೋಕ್ಕೆ. ಅದಕ್ಕೆ ದಯವಿಟ್ಟು ಸಾಕು, ತಾವು ಕೂತ್ಕೊಳ್ಳಿ, ನಾವೇ ಮಾಡ್ತೀವಿ ಅಂತ. ಓಕೆ, ಸೊ ನೀವು ಮದುವೆ ಆದ ನಂತರ ಫಸ್ಟ್ ಎಲ್ಲಾದರೂ ಹೊರಗಡೆ ಹೋಗಿದ್ರಾ? ಯಾವ್ದಾದ್ರು ಮೂವಿ ನೋಡಿದ್ರಾ? ಮೂವಿ ಐ ಡೋಂಟ್ ರಿಮೆಂಬರ್, ಬಿಕಾಸ್ ಸಿನಿಮಾ ನೋಡೋದೇ ನಮ್ಮಿಬ್ಬರ ಪ್ರೈಮರಿ ಇಂಟ್ರೆಸ್ಟ್. ಹಾಗಾಗಿ ನನಗೆ ಸಿನಿಮಾ ನೆನಪಾಗ್ತಾ ಇಲ್ಲ. ತುಂಬ ಸಿನಿಮಾಗಳು ನೋಡ್ಬಿಡ್ತೀವಿ, 1000 ಸಿನಿಮಾ ನೋಡಿದ್ವಿ. ಹೊರಗಡೆ ಹೋಗಿದ್ದು ಅಂತ ಅಂದ್ಕೊಂಡು ನಾವು ಫಾರ್ ಆರ್ ಹನಿಮೂನ್ ವಿ ವೆಂಟ್ ಟು ಹಾಂಗ್ಕಾಂಗ್. ಓಕೆ, ಕೊನೆಯದಾಗಿ ಮಹಿಳೆಯರು ಇವತ್ತೆಲ್ಲ ಕ್ಷೇತ್ರದಲ್ಲೂ ಬರ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಸಪೋರ್ಟು ಬೇಕು ಅವರಿಗೆ. ಎಷ್ಟೋ ನಾವು ಘಟನೆಗಳನ್ನ ನೋಡ್ತಾ ಇದ್ದೀವಿ, ನೀವು ಕೂಡ ಮಾತಾಡಿದ್ರೆ ಸಾಕಷ್ಟು.
ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಅಲ್ಲಲ್ಲೇ ಕಳೆದು ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ಹೆಣ್ಮಕ್ಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಎಲ್ಲರೂ ಮೇರಿ ಕೋಮ್ ಥರ ಆಗಿ ಅದಕ್ಕಿಂತ ಸ್ಫೂರ್ತಿದಾಯಕ ವ್ಯಕ್ತಿ ಇನ್ನೊಬ್ರು ಇರೋಕ್ಕೆ ಸಾಧ್ಯನಾ? ಅವ್ರು ಬಂದಂತಹ ವಾತಾವರಣ ಇರಬಹುದು, ಅವ್ರು ಬಂದಂತಹ ಹಿನ್ನೆಲೆ ಇರಬಹುದು. ಅವರು ಮೊದಲೇ ನಾವು ಈಶಾನ್ಯ ಜನರನ್ನು ನಾವು ಮುಖ್ಯವಾಹಿನಿಗೆ ಸೇರಿಸ್ಕೊಳ್ಳೋದಿಲ್ಲ, ಅವರನ್ನು ನಾವು ಕಡೆಗಣಿಸ್ತಾ ಇದ್ದೀವಿ. ಅಂತಹ ಈಶಾನ್ಯ ಭಾಗದ ಭಾರತೀಯಳಾಗಿ ಒಬ್ಬಳಿದ್ದು, ಆಕೆ ಒಬ್ಬ ತಾಯಿಯಾಗಿದ್ದು, 3 ಮಕ್ಕಳ ತಾಯಿ, ಜೊತೆಗೆ ಅವರು ಪೊಲೀಸ್ ಕೆಲಸದಲ್ಲಿದ್ದಾರೆ. ಇಷ್ಟೆಲ್ಲ ಏನು ಹೇಳೋದು, ಅನಾನುಕೂಲತೆ ಇರುವಂತಹ ಹಿನ್ನೆಲೆ ಇದ್ದರೂ ಕೂಡ ಒಲಿಂಪಿಕ್ಸ್ಗೆ ಹೋಗಿ ಈ ವಯಸ್ಸಿನಲ್ಲಿ, ಅವ್ರಿಗೇನು 20 ವರ್ಷ ಅಲ್ವಲ್ಲ, 18 ವರ್ಷ ಅಲ್ವಲ್ಲ, 30+ ಈ ವಯಸ್ಸಿನಲ್ಲಿ ಆಕೆ ಒಂದು ಕಂಚಿನ ಪದಕವನ್ನು ಗೆದ್ದುಕೊಂಡು ಬಂದಿದ್ದಾರೆ. ಇನ್ನಷ್ಟು ನಾನು ಬಾಕ್ಸಿಂಗ್ ಮಾಡ್ತೀನಿ, ಇನ್ನಷ್ಟು ಜನರಿಗೆ ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಮೇರಿ ಕಾಮ್ ಈಸ್ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ಐ ಥಿಂಕ್ ಎಲ್ಲರೂ ಮೇರಿ ಕಾಮ್ ನೋಡಿ ಒಂದು ಸಲ್ಯೂಟ್ ಹೊಡೆದು ಅವ್ರ ಹಾಗೆ ನಾವು ಆಗೋಣ, ಅವ್ರ ಹಾಗೆ ನಮ್ಮ ಮಕ್ಕಳಾಗಲಿ ಅಂತ ಎಲ್ಲ ಅಪ್ಪ ಅಮ್ಮನೂ ಬಯಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮಾಳ್ವಿಕಾ ಅವರೇ. ಪ್ರತಿದಿನವೂ ನಿಮ್ಮನ್ನ ಮಾಧ್ಯಮದಲ್ಲಿ ನೋಡ್ತಿರ್ತಾರೆ, ಜೊತೆಗೆ ರಾಜಕೀಯ ಕ್ಷೇತ್ರಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಮನ್ಸ್ಗೆ. ಥ್ಯಾಂಕ್ಸ್. ನಮಸ್ಕಾರ. ಸೊ ವೀಕ್ಷಕರೇ, ಇವತ್ತಿನ ಬೈ ಟು ಕಾಫಿ ಮಾಳ್ವಿಕಾ ಅವ್ರ ಜೊತೆ. ಸೊ ನಾಳೆ ಯಾರಿರ್ತಾರೆ ನೀವು ಕಾಯಲೇಬೇಕು. ಓಕೆ, ಸೌಮ್ಯನ್ಗೊಂದು ಬೈ ಟು ಕಾಫಿ ಎಲ್ಲ ಆಗಲ್ಲ, ಫುಲ್ ಕಾಫಿನೇ ಬೇಕು. ಅದಕ್ಕೆ ನನಗೆ ಗೊಡವೆನೇ ಬೇಡ ಅಂದ್ಬಿಟ್ಟು ಎಲ್ಲ ಸೆಲೆಬ್ರಿಟಿ ಜೊತೆ ಬೈ ಟು ಕಾಫಿ ಮಾಡ್ತಿರ್ತೀರ, ನನ್ನ ಜೊತೆ ಯಾವಾಗ ಅಂತ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ, ಸೊ ಮಾಳ್ವಿಕಾ ಅವ್ರು ತುಂಬಾ ಅದ್ಭುತವಾದಂಥ ಎಕ್ಸಾಂಪಲ್ ಕೊಟ್ಟರು. ಸೌಮ್ಯ ಮೇರಿ ಕೋಮ್ ಥರ ಎಲ್ಲರೂ ಆಗಬೇಕು. ಎಷ್ಟೇ ಕಷ್ಟ ಇದ್ರು ಕೂಡ ವಿ ಹ್ಯಾವ್ ಟು ಅಚೀವ್. ಏನೂ ಇಲ್ಲ ಅನ್ಕೊಂಡು ಸುಮ್ಮನೆ. ಆಮೇಲೆ ಎಷ್ಟೋ ಜನ ಮಕ್ಕಳಾದ್ಮೇಲೆ ಲೈಫ್ ಮುಗ್ದೋಗ್ಬಿಡ್ತು, ಇನ್ನೇನು ಮಕ್ಳ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂತಾರೆ. ಅಂಥವ್ರಿಗೆ ನಿಜವಾಗ್ಲೂ ಇವರು ಸ್ಫೂರ್ತಿ ಅಂತಾನೆ ಹೇಳ. ಮಕ್ಕಳಾಗೋದಿರ್ಲಿ, ಮದುವೆ ಆದ್ಮೇಲೆ ಮುಗೀತಲ್ಲಿಗೆ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು ಅನ್ಕೊಳ್ತಾರೆ. ಅಂಥವರಿಗೆ ಮಾಳ್ವಿಕಾ ಅವ್ರು ತುಂಬಾ ಒಳ್ಳೆ ಮಾತು ಹೇಳಿದ್ರು. ಸೊ ಈಗ ಕಬ್ಬಿಣದ ಕಡಲೆ ಅಂದ್ರೆ ಲಾ ಪಾಯಿಂಟ್ ತಿಳ್ಕೊಳ್ಳೋ ಸಮಯ. ಸೊ ಇವತ್ತೇನು ಸರಳ ಸೂತ್ರ ಇದೆ ನೋಡಿ. ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಈ ದಿನ ನಾವು ಚರ್ಚೆ ಮಾಡುವಂಥ ವಿಚಾರ GPA ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ. ಜನರಲ್ ಪವರ್ ಆಫ್ ಅಟಾರ್ನಿ ಅನ್ನೋದನ್ನು ನಾವು ದಿನನಿತ್ಯದಲ್ಲಿ ಬಹಳಷ್ಟು ಸಾರಿ ಕೇಳಿರ್ತೀವಿ. ಏನಪ್ಪ ಈ GPA ಅಂತಂದರೆ, ನೀವು ಮಾಡಬೇಕಾದಂಥ ಕೆಲವು ಕೆಲಸಗಳನ್ನು ಕಾನೂನು ಪ್ರಕಾರ ಇನ್ನೊಬ್ಬರಿಗೇನಾದರೂ ವಹಿಸ್ಕೊಡ್ಬೇಕು ಅಂತ ಅಂದಾಗ ಕಾನೂನು ರೀತ್ಯ ನೀವು ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಡಾಕ್ಯುಮೆಂಟೇ ಈ GPA ಯಾರು ಕೊಡ್ಬೋದು ಅಂದರೆ, ಒಂದು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಕೊಡ್ಬೋದು, ಅಥವಾ ಸ್ನೇಹಿತರು, ದೂರದ ಸಂಬಂಧಿಗಳು ಕೂಡ ಕೊಡ್ಬೋದು. ಕೆಲವು ವಿಚಾರಗಳಲ್ಲಿ ಕುಟುಂಬದವರಿಗೆ ಕೊಡಬೇಕಾಗುತ್ತೆ, ಕೆಲವು ವಿಚಾರಗಳಲ್ಲಿ ಯಾರಿಗಾದರೂ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಈ GPA ಅನ್ನೋದನ್ನು ನಾವು ಬಳಸೋದು ಈ ಆಸ್ತಿ ಮಾರಾಟ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ. ಆಸ್ತಿ ಈ GPA ಅನ್ನೋದು ಯಾವುದೇ GPA ಆಗಿರ್ಬೋದು, ಅದು ಕಂಪಲ್ಸರಿ ರಿಜಿಸ್ಟ್ರಬಲ್ ಡಾಕ್ಯುಮೆಂಟ್. ಅಂದರೆ ಎಲ್ಲ GPAಗಳು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಆಗಬೇಕು ಕಾನೂನು ರೀತ್ಯ. ಈ GPAನಲ್ಲಿ ಏನಿರುತ್ತೆ, ಯಾರು ಅಧಿಕಾರ ಕೊಡ್ತಾರೆ ಅವರ ಹೆಸರು, ವಿಳಾಸ, ಆಮೇಲೆ ಅವರು ಯಾತಕ್ಕೋಸ್ಕರ ಈ GPA ಕೊಡ್ತಾ ಇದ್ದಾರೆ, ಯಾರಿಗೆ ಈ GPA ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುತ್ತೆ ಆ ಡಾಕ್ಯುಮೆಂಟ್. ಅದನ್ನು GPA ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ. ಇತ್ತೀಚಿನ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರು GPA ಪಡಿತಾರೆ ಅವರಿಗೆ ಯಾತಕ್ಕೆ GPA ಸಿಗ್ತಾ ಇದೆ, ಅವರ ಅಧಿಕಾರ ಏನು, ಅವರ ಹಕ್ಕೇನು ಅನ್ನೋದು ಸಂಪೂರ್ಣ ಮಾಹಿತಿ ಅವರಿಗಿರಬೇಕು. ಇಲ್ಲ ಅಂದರೆ ಆ ಥರ GPAಗಳು ವ್ಯಾಲಿಡ್ ಇಲ್ಲ ಅನ್ನೋ ಥರ ಡಾಕ್ಯುಮೆಂಟ್ಸ್ ಬಂದಿದೆ. ಈ GPAಗಳು ಸಾಮಾನ್ಯವಾಗಿ ಆಸ್ತಿ ವಿಚಾರಗಳು ಅಲ್ಲದೆ ಕೂಡ ಅವರ ಯಾವುದೇ ರೀತಿ ಬ್ಯಾಂಕಿನ ವ್ಯವಹಾರಗಳು, ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನು, ವ್ಯಾಜ್ಯಗಳು, ಇವನ್ನು ನಿರ್ವಹಿಸೋದಕ್ಕೂ ಕೂಡ GPA ನಾವು ಕೊಡ್ಬೋದಾಗಿದೆ. ಆಸ್ತಿ ವಿಚಾರಗಳ GPA ಬಗ್ಗೆ ನಾಳೆ ನೋಡೋಣ. ನಮಸ್ಕಾರ. ಓಕೆ, ತಿಳ್ಕೊಂಡ್ರಲ್ವಾ GPA ಒಂದು ಅದ್ಭುತವಾದಂತಹ ಲಾ ಪಾಯಿಂಟನ್ನು ತಿಳ್ಕೊಂಡ್ವಿ. ಇನ್ನೂ ಸಾಕಷ್ಟು ಸುದ್ದಿಗಳಿದೆ, ಟಿಫನ್ ಬಾಕ್ಸ್ ಇದೆ, ಫಿಟ್ನೆಸ್ ಇದೆ, ಹಾಗೆ ಮನಿ ಪ್ಲಾಂಟ್ ಕೂಡ ಇದೆ. ಎಲ್ಲವನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.